ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ಒಂದು ರಿಕ್ವೆಸ್ಟೆಡ್ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಿಮಗೆ ಈಗಾಗಲೇ ಗೊತ್ತಿರುವಂತೆ ನಾನು ತೆಗೆದುಕೊಂಡಿರುವಂತಹ ವಿಷಯಗಳಲ್ಲಿ ಭೂಗೋಳಶಾಸ್ತ್ರ ಇಲ್ಲ. ಆದರೆ ತುಂಬಾ ರಿಕ್ವೆಸ್ಟ್ ಮಾಡಿದರೆ ಭೂಗೋಳಶಾಸ್ತ್ರದಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿಸಿ ಅಂತ. ಆ ಒಂದು ಕಾರಣದಿಂದ ನಾನು ಇವತ್ತು ಪ್ರಥಮ BA ಭೂಗೋಳಶಾಸ್ತ್ರದಲ್ಲಿ ಜಿಯೋಗ್ರಫಿಯಲ್ಲಿ ಮುಖ್ಯವಾದ ಪ್ರಶ್ನೆಗಳನ್ನು ಬರ್ಕೊಂಡು ಬಂದಿದ್ದೇನೆ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಅದರಲ್ಲಿ ಬಂದಿರುವಂತಹ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಈ ಒಂದು ಭೂಗೋಳಶಾಸ್ತ್ರವನ್ನು ನಾನು ತೆಗೆದುಕೊಳ್ಳದ ವಿಷಯ ಆದ್ದರಿಂದ ಇದನ್ನು ವಿವರಿಸಲಿಕ್ಕೆ, ಇದರ ಬಗ್ಗೆ ತಿಳಿಸಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಹಾಗೆ ಅದರ ಪುಸ್ತಕ ಕೂಡ ನನ್ನ ಜೊತೆಯಲ್ಲಿಲ್ಲ. ನಾನು ಇದನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗೂಗಲಲ್ಲಿ ಸರ್ಚ್ ಮಾಡಿ ಅದರಲ್ಲಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಅದರಲ್ಲಿ ಪದೇ ಪದೇ ಬಂದಿರುವಂಥದ್ದನ್ನು ಬರೆದಿರುವಂಥದ್ದು. ಇನ್ನು ನಾನು ತೆಗೆದುಕೊಂಡಿರೋ ವಿಷಯ ರಾಜ್ಯಶಾಸ್ತ್ರ, ಇತಿಹಾಸ, ಆಮೇಲೆ ಸಮಾಜಶಾಸ್ತ್ರದ ವಿಷಯ ಆಗಿರೋದ್ರಿಂದ ಇದನ್ನು ಮಾಡ್ತಾ ಇಲ್ಲ. ಅಂದರೆ ತುಂಬ ಜನ ಕೇಳಿದರೆ ಭೂಗೋಳಶಾಸ್ತ್ರವನ್ನು ತಿಳಿಸಿ ಅಂತ. ನಿಮಗೆ ಒಂದು ಸಹಾಯ ಆಗಲಿ ಎನ್ನುವಂತಹ ದೃಷ್ಟಿಯಿಂದ ನಾನು ಈ ಒಂದು ಪ್ರಶ್ನೆಯನ್ನಷ್ಟೇ ಹೇಳ್ತೇನೆ. ಅದನ್ನು ನೋಡಿಕೊಂಡು ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಗುರುತನ್ನು ಹಾಕ್ಕೊಳ್ಳಿ, ಅಥವಾ ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡಿದ್ರೆ ಆ ಪಾಯಿಂಟ್ಸ್ ಬುಕ್ಕಲ್ಲಿ ಆ ಒಂದು ಪ್ರಶ್ನೆಗಳನ್ನು ಬರ್ಕೊಳ್ಳಿ ಸ್ನೇಹಿತರೆ. ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳನ್ನು ನೀವು ಇದನ್ನೆಲ್ಲ ಓದ್ಕೊಳ್ಳಿ, ಆವಾಗ ಎಲ್ಲ ಕೂಡ ಉತ್ತರವನ್ನು ಬರೀಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ. ಈಗ ಮೊದಲಿಗೆ 5 ಅಂಕದ ಪ್ರಶ್ನೆಗಳು, ಒಟ್ಟು 7 ಪ್ರಶ್ನೆಗಳನ್ನು ಬರ್ಕೊಂಡಿದ್ದೇನೆ. ಅದರಲ್ಲಿ 3 ಮತ್ತು 5ನೇ ಪ್ರಶ್ನೆ ಇದೆಯಲ್ಲ, ತುಂಬ ಸಲ ಅವರು ಕೊಟ್ಟಿರುವಂತಹ ಪ್ರಶ್ನೆ, ಅದನ್ನು ಹೇಳ್ತಾ ಹೋಗ್ತೇನೆ. 1, ಭೂಗೋಳಶಾಸ್ತ್ರ ಎಂದರೇನು? 4 ವ್ಯಾಖ್ಯಾನವನ್ನು ತಿಳಿಸಿ. 2, ಭೂಮಿ ರಚನೆಯನ್ನು ವಿವರಿಸಿ. 3, ಭೂಕಂಪ ಎಂದರೇನು? ಅದರ ಪರಿಣಾಮ ಮತ್ತು ಹಂಚಿಕೆಯನ್ನು ವಿವರಿಸಿ. ಈ ಭೂಕಂಪದ ಬಗ್ಗೆ, ಭೂಕಂಪ ಎಂದರೇನು, ಭೂಕಂಪದ ಪರಿಣಾಮ ಮತ್ತು ಹಂಚಿಕೆ ಇದೆಯಲ್ಲ, ತುಂಬ ಸಲ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾನು ನೋಡಿದ್ದೇನೆ. ತುಂಬ ಸಲ ಬಂದಿರುವಂತಹ ಪ್ರಶ್ನೆ, ಅದರಿಂದ ಇದನ್ನು ಸ್ಕಿಪ್ ಮಾಡಬೇಡಿ. ನಾನು ಕೊಟ್ಟಿರುವಂಥ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಹುಡುಕಿ ಬರೀರಿ ಸ್ನೇಹಿತರೆ. ಇನ್ನು ನಗ್ನೀಕರಣ ಎಂದರೇನು? ನದಿಯ ಕಾರ್ಯವನ್ನು ವಿವರಿಸಿ. ಆಮೇಲೆ ವಾಯುಮಂಡಲದ ಸಂಯೋಜನೆಯನ್ನು ವಿವರಿಸಿ, ರಚನೆ ಮತ್ತು ಚಿತ್ರವನ್ನು ಮಾಡಿ ಅಂತ ಕೇಳಿದ್ದಾರೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಉಬ್ಬರವಿಳಿತ ಎಂದರೇನು? ಅದರ ವಿಧಗಳನ್ನು ವಿವರಿಸಿ. ಆರ್ದ್ರತೆ ಎಂದರೇನು? ಅದರ ವಿಧಗಳನ್ನು ವಿವರಿಸಲಿಕ್ಕೆ ಹೇಳಿದ್ದಾರೆ. ಇನ್ನು 15 ಅಂಕದ ಪ್ರಶ್ನೆಯನ್ನು ಬರ್ಕೊಂಡಿದ್ದೇನೆ. ಈ 15 ಅಂಕದ ಪ್ರಶ್ನೆಯಲ್ಲಿ ಶಿಲೆ ಎಂದರೇನು? ಶಿಲೆಗಳ ವಿಧಗಳು, ಅದರ ಉಪಯೋಗಗಳನ್ನು ತಿಳಿಸಿ. ಮಾರುತ ಎಂದರೇನು? ಅನಿಶ್ಚಿತ ಮಾರುತಗಳನ್ನು ವಿವರಿಸಿ. ಸಾಗರ ಪ್ರವಾಹ ಎಂದರೇನು? ಪೆಸಿಫಿಕ್ ಸಾಗರ ಪ್ರವಾಹವನ್ನು ವಿವರಿಸಿ. ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಕೊಟ್ಟಿರುವಂಥದ್ದು. ಇನ್ನು ಉಳಿದಿರುವಂತಹ ಪ್ರಶ್ನೆಗಳನ್ನಷ್ಟು ಕೂಡ ನೀವು ಓದ್ಕೊಳ್ಳಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿಕೊಂಡು ಅದನ್ನು ಓದ್ಕೊಳ್ತಾ ಹೋಗಿ. ಇದನ್ನಷ್ಟು ಸ್ಕಿಪ್ ಮಾಡಬೇಡಿ, ಇದನ್ನೆಲ್ಲವನ್ನು ಓದ್ಕೊಳ್ಳಿ. ಅದಾದ ನಂತರ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಇನ್ನಿತರ ಪ್ರಶ್ನೆಗಳನ್ನು ಕೂಡ ಓದ್ಕೊಳ್ಳಿ ಸ್ನೇಹಿತರೆ. ಇನ್ನು 10 ಅಂಕದ ಪ್ರಶ್ನೆಗಳು. ಸಾಗರದ ಉಷ್ಣಾಂಶವನ್ನು ನಿರ್ಧರಿಸುವ ಅಂಶಗಳನ್ನು ವಿವರಿಸಿ. ನಕ್ಷೆ ಎಂದರೇನು? ನಕ್ಷೆಯ ವಿಧಗಳನ್ನು ವಿವರಿಸಿ. 2 ನಕ್ಷೆಯನ್ನು ವಿವರಿಸಿ. ಮಾಪಕ ಎಂದರೇನು? ಮಾಪಕದ ವಿಧಗಳನ್ನು ವಿವರಿಸಿ. ಅಕ್ಷಾಂಶ, ರೇಖಾಂಶ, ಚಿತ್ರ ಸಹಿತ ವಿವರಿಸಿ. ಉಬ್ಬರವಿಳಿತಗಳ ವಿಧಗಳನ್ನು ಅಂದವಾದ ಚಿತ್ರದೊಂದಿಗೆ ವಿವರಿಸಿ. ಅಂದವಾದ ಚಿತ್ರದ ಸಹಿತ ವಿವರಿಸಿ ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಈ ಅಕ್ಷಾಂಶ ಮತ್ತು ರೇಖಾಂಶದ್ದು ತುಂಬಾ ಇಂಪಾರ್ಟೆಂಟ್. ನಕ್ಷೆ ಎಂದರೇನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಇನ್ನು ಸಮ ಇಳಿಜಾರು, ಹೊರಬಾಗಿದ ಇಳಿಜಾರು, ಮತ್ತು ಶಂಖಾಕೃತಿ, ಬೆಟ್ಟ, ಉಷ್ಣತಾ ಮಾಪಕ, ಸೆಂಟಿಗ್ರೇಡ್, ಫ್ಯಾರೆನ್ಹೀಟ್ ಉಷ್ಣತಾ ಮಾಪಕ, ಇದೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಸ್ನೇಹಿತರೆ. ಇವಿಷ್ಟನ್ನು ಓದ್ಕೊಳ್ಳುವುದರ ಜೊತೆಗೆ ಇನ್ನುಳಿದಿರುವಂತಹ ಪ್ರಶ್ನೆಗಳನ್ನು, ಇನ್ನೂ ಕೆಲವು ಪ್ರಶ್ನೆಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿಕೊಂಡು ಅದರಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಓದ್ಕೊಳ್ಳಿ. ಇದು ನಾನು ಮುಖ್ಯವಾಗಿರುವ ಪ್ರಶ್ನೆಗಳನ್ನಷ್ಟು ಹಾಕ್ಕೊಂಡಿರುವಂಥದ್ದು. ಒಂದು 2022 ಮತ್ತು 2023ರ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ನಾನು ಬರೆದಿರುವಂಥದ್ದು. ಇನ್ನುಳಿದಿರುವಂಥದ್ದು ನಿಮಗೆ ನೀವು ಗೂಗಲಲ್ಲಿ ಹುಡುಕೊಂಡು ಅದನ್ನು ಪ್ರಶ್ನೆ ಪತ್ರಿಕೆಯಲ್ಲಿರೋ ಇಂಪಾರ್ಟೆಂಟನ್ನು, ಮುಖ್ಯವಾಗಿರುವಂಥದ್ದನ್ನು
ಓದ್ಕೊಳ್ಳಿ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಆಮೇಲೆ ಯಾವಾಗಲೂ ಎಲ್ಲ ಪ್ರಶ್ನೆ ಕೂಡ ಉತ್ತರವನ್ನು ಬರೆದು ಬರಬೇಕು. ಈಗ ಪರೀಕ್ಷೆಗೆ ನೀವು ಬರಿತಾ ಇದ್ದೀರಿ ಅಂತಾದರೆ ಯಾವುದನ್ನು ಕೂಡ ಸ್ಕಿಪ್ ಮಾಡದೆ, ಯಾವುದನ್ನು ಕೂಡ ಬಿಟ್ಟು ಬರಬೇಡಿ. ಎಲ್ಲ ಪ್ರಶ್ನೆ ಕೂಡ ಉತ್ತರವನ್ನು ಬರೆದು ಬನ್ನಿ. ನಿಮಗೆ ಎಷ್ಟು ಸಾಧ್ಯವೋ, ನಿಮ್ಮಿಂದ ಎಷ್ಟು ವಿವರಿಸಲಿಕ್ಕೆ ಸಾಧ್ಯವೋ ಅಷ್ಟನ್ನು ಕೂಡ ವಿವರಿಸಿ ಬನ್ನಿ. ಎಷ್ಟು ವಿವರಿಸಲಿಕ್ಕೆ ಸಾಧ್ಯ ಆಗ್ತದೋ ಅಷ್ಟು ಬರಿತಾ ವಿವರಿಸ್ತಾ ಹೋಗಿ. ಬಿಟ್ಟು ಬರಬೇಡಿ, ಉತ್ತರವನ್ನು ಬರೆದು ಬನ್ನಿ ಸ್ನೇಹಿತರೆ. ಸಾಧ್ಯ ಆದಷ್ಟು ಬರೀರಿ. ಒಂದು ವೇಳೆ ನಿಮಗೆ ಆ ಪ್ರಶ್ನೆಗೆ ಉತ್ತರ ಗೊತ್ತೇ ಇಲ್ಲ ಅಂತ ಅಂದರೂ, ಒಂದು ವೇಳೆ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ಗೊತ್ತಿದೆ ಅಂತಂದರೆ ಅದನ್ನೇ ಹೆಚ್ಚಾಗಿ ವಿವರಿಸ್ತಾ ಬರಿತಾ ಹೋಗಿ. ಧನ್ಯವಾದಗಳು.